ನಮಸ್ಕಾರ ವೀಕ್ಷಕರೇ. ಇಂದು ನಾವು ಈ ಭ್ರಷ್ಟಾಚಾರ ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ BDA, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನಿದೆ, ಆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಂದಾಯ ಇಲಾಖೆಯಲ್ಲಿ ಕಂದಾಯ ಕಚೇರಿಯಲ್ಲಿ ಯಾವ ರೀತಿ ಲಂಚ ತಗೊಳ್ತಾರೆ, ಮತ್ತೆ ಅಲ್ಲಿ ಲಂಚ ಇಲ್ಲದೆ ಯಾವ್ದು ಕೆಲಸಗಳಾಗಲ್ಲ ಅನ್ನೋ ಒಂದು ವಿಷಯನ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಾವು ದಿನಾಂಕ 5/4/2025 ಖಾತಾ ಮಾಡಿಸ್ಬೇಕು ಅಂತ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿರ್ತೀವಿ. ಮತ್ತೆ BDA ಕಚೇರಿ ಕೆಂಗೇರಿ ಇದೆಯಲ್ಲ, ಕೆಂಗೇರಿ BDA ಕಚೇರಿಗೆ ಹೋಗಿ ನಾವು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡ್ತೀವಿ. ಅವ್ರೇನ್ ಮಾಡ್ತಾರೆ, ನಮ್ಗಲ್ಲಿ ಟಪಾಲಲ್ಲಿ ಕೊಡಿ ಅಂತ ಹೇಳ್ತಾರೆ. ಆ ಟಪಾಲಲ್ಲಿ ನಾವು ಕೊಟ್ಬಿಟ್ಟು ಬರ್ತೀವಿ. ಮತ್ತೆ ಒಂದು ಅಕ್ನಾಲಜ್ಮೆಂಟ್ ಸಹ ನಾವು ತಗೊಂಡು ಬಂದಿರ್ತೀವಿ. ಅಕ್ನಾಲಜ್ಮೆಂಟ್ ತಗೊಂಡಿರ್ತೀವಿ. ಎಷ್ಟು ದಿನದೊಳಗಡೆ ಆಗುತ್ತೆ ಅಂತಂದಾಗ ಅವರು 15 ದಿನದೊಳಗಡೆ ಅಂದ್ರೆ ವರ್ಕಿಂಗ್ ಡೇಸ್ ಅಲ್ಲಿ ಆಗುತ್ತೆ, 15 ವರ್ಕಿಂಗ್ ಡೇಸ್ ಅಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ನಾವು ಸರಿ ಆಯ್ತು ಅಂತ ಬರ್ತೀವಿ. 15 ಡೇಸ್ ಆಗುತ್ತೆ, ಆಲ್ಮೋಸ್ಟ್ ನಿಮಗೆ 1 ಮಂತೇ ಆಗ್ಬಿಡುತ್ತೆ. 1 ಮಂತ್ ಆದ್ರೂ ಆಗಿರಲ್ಲ. ಅದು ಸ್ವಲ್ಪ ಸಂಬಂಧಪಟ್ಟವ್ರನ್ನ ನಾವು ಭೇಟಿ ಮಾಡಕ್ ಹೋದಾಗ ಅವ್ರಂತಾರೆ ಅಲ್ಲಿ ಕಚೇರಿಯಲ್ಲಿ, BDA ಕಚೇರಿಯಲ್ಲಿ ನಿಮ್ಮ ಅರ್ಜಿ ತಿರಸ್ಕರಿಸಲಾಗಿದೆ ಅಂದ್ರೆ ರಿಜೆಕ್ಟ್ ಮಾಡಿದೀವಿ ಅಂತ ಹೇಳ್ತಾರೆ. ನಾವು ರಿಜೆಕ್ಟ್ ಯಾವ ಕಾರಣಕ್ಕೆ ಮಾಡಿದೀರಾ ಅಂತಾರೆ ಕೇಳಿದಾಗ ಅವ್ರು ಹೇಳ್ತಾರೆ, ನೀವು ಲೇಔಟ್ ಹೆಸರು ಸರಿಯಾಗಿ ನಮೂದಿಸಿರಲ್ಲ, ಅಂದ್ರೆ ಸರಿಯಾಗಿ ನೀವು ಲೇಔಟ್ ಹೆಸರನ್ನು ಹಾಕಿಲ್ಲ, ಆದ ಕಾರಣ ಏನು ನಿಮ್ಮ ಅರ್ಜಿನ ನಾವು ತಿರಸ್ಕರಿಸಿದೀವಿ ಅಂತ ಹೇಳ್ತಾರೆ. ಅದೇ ಕಚೇರಿಯಲ್ಲಿ ಅಲ್ಲಿ ಕೂತಿರ್ತಕ್ಕಂಥ ಒಬ್ಬರು ನಾಗೇಶ್ ಅವರು ಹೇಳ್ತಾರೆ, ನಮಗೆ ಇದು ನೀವು ಅಪ್ಲಿಕೇಶನ್ ಹಾಕ್ಸ್ಕೋಬಹುದು, ಹಾಕ್ಸ್ಕೊಂಡು ಬನ್ನಿ, ನಾವು ಮಾಡಿಸ್ತೀವಿ ಅಂತ ಹೇಳ್ತಾರೆ. ಆಮೇಲೆ ನಾಗೇಶ್ ಅವರು ಮತ್ತೆ ಅಲ್ಲಿ ಸುಮಾರು ಅಂದ್ರೆ ಅಲ್ಲಿ ಓಡಾಡ್ಕೊಂಡು ಎಲ್ಲ ಫೈಲ್ಗಳೆಲ್ಲ ತಗೊಂಡು ಹೋಗ್ತಾ ಎಲ್ಲ ಪ್ರತಿಯೊಬ್ಬರು ಹತ್ರನು ಅವರೇ ಭೇಟಿ ಮಾಡಿ ಸಾರ್ವಜನಿಕರನ್ನ ಮಾತಾಡಿಸ್ಕೊಂಡು ಅಲ್ಲಿ ಕೆಲಸಗಳು ಮಾಡ್ತಾ ಇರ್ತಾರೆ. ನಾವು ಅವರೇ ಮಾಡ್ಬೋದೇನೋ ಅಂತ ಅಂದ್ಬಿಟ್ಟು ಏನ್ ಮಾಡ್ತೀವಿ, ಅಪ್ಲಿಕೇಶನ್ ಹಾಕ್ಸೋದಕ್ಕೆ ನಾವು ಅವ್ರಿಗೆ ಹೇಳ್ತೀವಿ, ಸರ್ ನೀವೇ ಅಪ್ಲಿಕೇಶನ್ ಹಾಕ್ಸ್ಕೊಡಿ ಅಂತ ಹೇಳ್ತೀವಿ. ಅವ್ರೇನ್ ಮಾಡ್ತಾರೆ, ಅಪ್ಲಿಕೇಶನ್ ನಾನು ಹಾಕ್ಸ್ಕೊಡ್ತೀನಿ ಮತ್ತೆ ಖಾತಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಆಯ್ತು ಸರ್, ಖಾತಾ ಮಾಡ್ಕೊಡಿ ಅಂತ ಹೇಳ್ತೀವಿ. ಅದಾದ್ಮೇಲೆ ಅವರು ಅಪ್ಲಿಕೇಶನ್ ಒಂದು ಹಾಕ್ತಾರೆ. ಆಮೇಲೆ ಫೋನ್ ತಿರ್ಗಿ ನಮಗೆ ಕಾಲ್ ಮಾಡ್ತಾರೆ, ಕರೆ ಮಾಡಿ ಮಾತಾಡ್ತಾರೆ, ಸರ್ ಅಪ್ಲಿಕೇಶನ್ ಹಾಕ್ಸಿದೆ, ಅದ್ರದ್ದೊಂದು ಫೀಸ್ ಒಂದು ಕಳಿಸ್ಬೇಕಾಗ್ತದೆ, ಮತ್ತು ಇನ್ನೊಂದೇನಂತಂದ್ರೆ ಫೀಸ್ ಕೊಡ್ಬೇಕಾಗತ್ತೆ ಇದಕ್ಕೆ ದುಡ್ಡು ಅಂತ. ಅದಕ್ಕೆ ಖಾತಾ ಮಾಡ್ಕೊಡ್ಲಿಕ್ಕೆ ನಿಮಗೆ ಮಾಡ್ಕೊಳಕ್ಕೆ ಏನು ಟ್ಯಾಕ್ಸ್ ಇದೆ ಅಂದ್ರೆ ಟ್ಯಾಕ್ಸ್ ಪೇಡ್ ರೆಸಿಪ್ಟ್, ಟ್ಯಾಕ್ಸ್ ಕಟ್ಟಬೇಕಾಗಿದೆ, ತೆರಿಗೆ ಕಟ್ಟಬೇಕಾದ್ರೆ ಆ ತೆರಿಗೆಲ್ಲ ಕಟ್ಟಿ ತೆರಿಗೆಲ್ಲ ಹೊರತುಪಡಿಸಿ ನಾವೇನ್ ಮಾಡ್ತೀವಿ, ಅವ್ರಿಗೆ ಯಾಕೆ ಸರ್ ಅಷ್ಟು ಅಂದ್ರೆ, ಇಲ್ಲ ನೀವು ದುಡ್ಡು ಕೊಡ್ಬೇಕಾಗ್ತದೆ, ದುಡ್ಡು ಕೊಟ್ರೆ ಅಂದ್ರೆ 6,000 ರೂಪಾಯಿ ಕೇಳ್ತಾರೆ. 6,000 ರೂಪಾಯಿ ಲಂಚದ ಹಣ ಕೇಳ್ತಾರೆ. ಅಲ್ಲಿ ರೆವಿನ್ಯೂ ಆಫೀಸರ್ ಅಂದ್ರೆ ಕಂದಾಯ ಅಧಿಕಾರಿ ಕೊಡಬೇಕು, ಸೂಪರಿಂಟೆಂಡೆಂಟ್ ಕೊಡಬೇಕು, ಮತ್ತು ಅಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ದುಡ್ಡು ಕೊಡಬೇಕು ಸರ್ ಅಂತ ಹೇಳ್ತಾರೆ. ಇವ್ರಿಗೆಲ್ಲ ದುಡ್ಡು ಕೊಟ್ರೆ ಇಲ್ಲಿ ಬೇಗ ಕೆಲಸಗಳಾಗುತ್ತೆ ಅಂತ ಹೇಳ್ತಾರೆ. ನಾವು ಇನ್ನೇನು 1 ತಿಂಗಳು ಅಲ್ದಾಡಿದೀವಿ ಅಲ್ಲಿ ಆಫೀಸ್ಗೆ, ಯಾವುದೇ ರೀತಿ ಏನಾಗ್ತಿದೆ ನಮ್ ಸ್ಟೇಟಸ್ ಹೇಳಿರಲ್ಲ ಅವ್ರಿಗೆ. ಇದು ಅಂದ್ರೆ ಖಾತಾಗ ಏನ್ ಅಪ್ಲೈ ಮಾಡಿದೀವಲ್ಲ ಅದ್ರದ್ದು ಸ್ಟೇಟಸ್ ಸಹ ಹೇಳಿರಲ್ಲ. ಅರೆ ಇವ್ರು 3 ದಿನಕ್ಕೆ ಮಾಡ್ಕೊಡ್ತೀರಿ ಅಂತಾರಲ್ಲ ಅಂತ ನಾವು ಅದನ್ನು ವಿಡಿಯೋ ಮಾಡ್ಕೊತೀವಿ. ಇವರು ಯಾರು ನಾಗೇಶ್ ಅವರು ನಮ್ಮ ಹತ್ರ ಮಾತಾಡಿರ್ತಕ್ಕಂಥದ್ದು ಅಂದ್ರೆ ಡೇ 1 ಇಂದ ಮಾತಾಡಿರ್ತಕ್ಕಂಥದ್ದು ವಿಡಿಯೋ ಆಗ್ಲಿ, ಅವ್ರ ನಮ್ಮ ಹತ್ರ ಲಂಚ ಕೇಳಿರೋದು ಮತ್ತೆ ಲಂಚ ಅವ್ರು ತಗೊಂಡಿರೋದು ಎಲ್ಲ ನಾವು ವಿಡಿಯೋ ಮಾಡ್ಕೋತೀವಿ. ಅದಂತೆ ಅವರು ಮಾಡ್ಕೊಡ್ತಾರೆ. ಒಂದು 3-4 ಡೇಸ್ 5 ಡೇಸ್ ಅಲ್ಲಿ ನಮ್ಗೆ ಅದು ಖಾತಾ ಸಿಕ್ಬಿಡುತ್ತೆ. ಆದ್ರೆ ನೋಡಿ, 6 ದಿನದ ಅಂದ್ರೆ 6,000 ಕೊಟ್ಟಿದ ತಕ್ಷಣ 5 6 ದಿನದೊಳಗಡೆ ಇವ್ರು ಮಾಡ್ಕೊಡ್ತಾರೆ, ಖಾತಾ ನಮ್ದು ಆಗುತ್ತೆ. ಅದಾದ್ಮೇಲೆ ಇವ್ರೇನ್ ಮಾಡ್ತಾರೆ, 4,000 ಮುಂಗಡವಾಗಿ ತಗೊಳ್ತಾರೆ. ಅಂದ್ರೆ ಖಾತಾ ಮಾಡಿಸ್ಕೊಡಕ್ಕಿಂತ ಮುಂಚೆ 4,000 ಅಡ್ವಾನ್ಸ್ ಅಂತ ತಗೊಳ್ತಾರೆ. ಅದಾದ್ಮೇಲೆ ಇನ್ನೂ 2,000 ರೂಪಾಯಿ ನಾವು ಹೇಳ್ತೀವಿ, ಸರ್ ನೀವು ಮಾಡಿಕೊಟ್ಟಿದ ತಕ್ಷಣ ನಾವು 2,000 ರೂಪಾಯಿ ನಿಮ್ಗೆ ಕೊಡ್ತೀವಿ ಅಂತ. ಅಂದ್ರು ಯಾವ ಮಟ್ಟಕ್ಕೆ ಇದ್ದಾರೆ ಇವರು ಅಂತಂದ್ರೆ, ಮಾಡಿದ ತಕ್ಷಣ ಆಗಿದ್ದಂದ್ರೆ ಖಾತಾ ಸರ್ಟಿಫಿಕೇಟ್ ಆಗಿದ ತಕ್ಷಣನೇ ಅವ್ರೇನ್ ಮಾಡ್ತಾರೆ, ನಮ್ಗೆ ಕರೆ ಮಾಡಿ ಹೇಳ್ತಾರೆ, ಸರ್ ನಂದು ಇನ್ನೂ 2,000 ರೂಪಾಯಿ ಬ್ಯಾಲೆನ್ಸ್ ಇದೆ ಕೊಡಿ ಅಂತ. ಸರ್ ನಾವು ಗೂಗಲ್ ಪೇ ಮಾಡ್ತೀವಿ ಅಂದ್ರೆ, ಸರಿ ಗೂಗಲ್ ಪೇನೇ ಮಾಡಿ ಅಂದ್ಬಿಟ್ಟು ಗೂಗಲ್ ಪೇ ಮಾಡಿಸ್ಕೋತಾರೆ. ಅದಾದ್ಮೇಲೆ ನಾವು ಅದನ್ನೆಲ್ಲ ಏನು ಇವರು ನಾಗೇಶ್ ಅವರು ನಮ್ಮ ಹತ್ರ ಖಾತಾ ಮಾಡ್ಕೊಳ್ಳಿಕ್ಕೆ ಲಂಚ ಕೇಳಿರ್ತಾರಲ್ಲ ಅದ್ರ ಸಂಬಂಧಪಟ್ಟಂತೆ ವಿಡಿಯೋ ಸಹ ನಾವು ಕಂದಾಯ ಅಧಿಕಾರಿಗಳಿಗೆ ನಾವು ಕೊಡ್ತೀವಿ, ದೂರನ್ನ ಸಹ ಕೊಟ್ರು
ಕಂದಾಯ ಅಧಿಕಾರಿ ಪಶ್ಚಿಮ ವಿಭಾಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA. ಏನು BDA ನಾನು ಹೇಳ್ತಿದ್ದೀನಿ, ಆ BDA ಅವ್ರಿಗೆ ಕಂಪ್ಲೇಂಟ್ ಕೊಟ್ರು ಆ ರೆವಿನ್ಯೂ ಆಫೀಸರ್ಗೆ ಈವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. 18ನೇ ತಾರೀಕು ಅದು ನಾವು ಕಂಪ್ಲೇಂಟ್ ಮಾಡ್ತೀವಿ, ಮತ್ತೆ ಯಾವುದೇ ರೀತಿ ಇವರು ಕ್ರಮ ಕೈಗೊಂಡಿರಲ್ಲ. ತದನಂತರ ಏನು ಮಾಡ್ತೀವಿ, 11ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತೆ ತಿರ್ಗಾ ನಾವು ಇದನ್ನ ಕಂಪ್ಲೇಂಟ್ನ ಅಂದರೆ ದೂರನ ಕೊಡ್ತೀವಿ. ನೀವೇನಾದರೂ ತಿರ್ಗಾ ನಾವು ಎಲ್ಲ ನಿಮ್ಗೆ ಬೇಕಾಗಿರ್ತಕ್ಕಂಥ ಸಾಕ್ಷಿಗಳನ್ನೆಲ್ಲ ಒದಗಿಸಿದೀವಿ, ಅಂದರೆ ಲಂಚ ಕೇಳಿರ್ತಕ್ಕಂಥದ್ದಲ್ಲಿ ಮತ್ತೊಂದು ಮಾಡಿದೀವಿ ಅಂತ. ಬಟ್ ಇನ್ನೊಂದು ಸಂಗತಿ ಏನು ಅಂತಂದ್ರೆ ನೀವು ಆಶ್ಚರ್ಯ ಆಗ್ಬೋದು, ಅವರು ಥರ್ಡ್ ಪರ್ಸನ್ ಅಂತೆ. ಒಬ್ಬ ಖಾಸಗಿ ವ್ಯಕ್ತಿ ಕಂದಾಯ ಕಚೇರಿಯಲ್ಲಿ ಎಲ್ಲ ಫೈಲ್ಸ್ಗಳನ್ನ ಎತ್ಕೊಂಡು ಹೋಗ್ತಾರೆ, ನೇರವಾಗಿ ರೆವಿನ್ಯೂ ಅಂದರೆ ಕಂದಾಯ ಅಧಿಕಾರಿ ಕಚೇರಿ ಒಳಗಡೆ, ಅಂದರೆ ಅವ್ರ ಕ್ಯಾಬಿನ್ ಒಳಗಡೆನೆ ಹೋಗ್ತಾನೆ, ಫೈಲ್ ತಗೊಂಡ್ಬರ್ತಾನೆ, ಮಾಡ್ತಾನೆ. ಅಂದರೆ ಇವರು ನಾಳೆ ದಿನ, ಅಂದರೆ ಯಾಕೆ ಈ ಥರ ಮಾಡ್ತಾರೆ, ಖಾಸಗಿ ವ್ಯಕ್ತಿಗಳನ್ನ ಹಿಡ್ಕೋತಾರೆ ಅಂತಂದರೆ, ನಾಳೆ ದಿನ ಲೋಕಾಯುಕ್ತ ಮತ್ತೊಂದು ಟ್ರ್ಯಾಪ್ ಕೀಪ್ ಆಗ್ಬಿಡ್ತಾರೆ ಅಂತಂದ್ಬಿಟ್ಟು ಇಂಥ ಮಧ್ಯವರ್ತಿಗಳು, ಅಂದರೆ ಖಾಸಗಿ ವ್ಯಕ್ತಿಗಳು, ಖಾಸಗಿ ಏಜೆಂಟ್ಗಳು ಅಂತಲೇ ಹೇಳ್ಬೋದು, ಇಂಥವ್ರನ್ನ ಇಟ್ಕೊಂಡು ಈ ಕಂದಾಯ ಅಧಿಕಾರಿಗಳು ಈ ಥರ ದುಡ್ಡು ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ಹೋಗಿ ಕೇಳಿದ್ರು ಅವ್ರು ಹೇಳ್ತಾರೆ ಇದೆಲ್ಲ